ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಿಗ್ ಬಾಸ್ ತಂದು ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ, ನಡೀತಾ ಇದೆ ನೋಡಿ. ನಾನು ಸಂಬಂಧ ಬೆಳೆಸೋಕೆ ಇಲ್ಲಿಗೆ ಬಂದಿಲ್ಲ. ತ್ರಿವಿಕ್ರಮ್ ಭವ್ಯ ಬಾಂಧವ್ಯಕ್ಕೆ ಹೊಸ ಟ್ವಿಸ್ಟ್ ಬಂದಿದೆ ನೋಡಿ. ಭವ್ಯ ಅವರನ್ನು ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿದ ಮೋಕ್ಷಿತಾ. ಈ ಮನೆಯಲ್ಲಿ ನಾನು ಸಂಬಂಧಗಳನ್ನು ಬೆಳೆಸೋಕ್ಕೆ ಬಂದಿಲ್ಲ. ಭವ್ಯ ಅವರ ಖಡಕ್ ಮಾತಿಗೆ ಫುಲ್ ಡಲ್ ಆದ ತ್ರಿವಿಕ್ರಮ್. ಬಿಗ್ ಬಾಸ್ ಮನೆಯಲ್ಲಿ ವಾರಗಳು ಉರುಳುತ್ತಿದ್ದಂತೆ ಸ್ನೇಹ ಸಮರ ಶುರುವಾಗ್ತಿದೆ. ಪ್ರೀತಿ ಅಸಲಿ ಮುಖವಾಡಗಳು ಬಯಲಾಗ್ತಿವೆ. ಇಲ್ಲಿ ಯಾರು ಯಾರನ್ನು ಸೇಫ್ ಮಾಡಲು ಬಂದಿಲ್ಲ. ಈ ಸತ್ಯ ಮನೆಯ ಪ್ರತಿಯೊಬ್ಬ ಸದಸ್ಯರಿಗೂ ಗೊತ್ತಿದೆ. ಬಿಗ್ ಬಾಸ್ ಸೀಸನ್ 11ರ ಅಸಲಿ ಆಟ ಈ ವಾರ ಕಂಡುಬರುತ್ತಿದೆ. ಈ ವಾರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಹೊಸದೊಂದು ಟಾಸ್ಕ್ ನೀಡಿದ್ದಾರೆ. ಮನೆಯ ಸದಸ್ಯರಲ್ಲಿ ಹೆಚ್ಚು ಪಕ್ಷಪಾತಿ ಯಾರು, ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಆಸಕ್ತರೋ, ಕೊಟ್ಟ ಮಾತುಗಳನ್ನು ಉಳಿಸಿಕೊಳ್ಳಲು ಆಸಕ್ತರೋ ಹಾಗೂ ಜನನಿರ್ವಹಣೆಯಲ್ಲಿ ಆಸಕ್ತರೋ ಯಾರೋ ಅನ್ನೋ ವೋಟಿಂಗ್ ನೀಡಲಾಗುತ್ತಿದೆ. ಈ ಆಟದಲ್ಲಿ ಚೈತ್ರಾ ಕುಂದಾಪುರ ಅವರಿಗೆ ಪಕ್ಷಪಾತಿ ಅಂತ 4 ಮಂದಿ ವೋಟ್ ಮಾಡುತ್ತಿದ್ದಾರೆ. ನಿರ್ಧಾರವನ್ನು ತೆಗೆದುಕೊಳ್ಳಲು ಆಸಕ್ತರಾಗಿ ಗೌತಮಿ, ಮಂಜು, ಭವ್ಯ ಹೆಸರು ಹೇಳಲಾಗಿದೆ. ಕೊಟ್ಟ ಮಾತುಗಳನ್ನು ಉಳಿಸಿಕೊಳ್ಳಲು ಆಸಕ್ತರಾದರೂ ಗೌತಮಿ, ಧನು, ಮಂಜು ಹಾಗೂ ಜನ ನಿರ್ವಹಣೆಯಲ್ಲಿ ಆಸಕ್ತರಾದವರನ್ನು ಮಂಜು ಎಂದು ರಜತ್ ಹೇಳಿದ್ದಾರೆ. ತ್ರಿವಿಕ್ರಮ್ ನಿಜಕ್ಕೂ ಕಂಟ್ರೋಲ್ ಮಾಡ್ತಿರೋದು ಯಾರು ಗೊತ್ತಾ? ಗೋಲ್ಡ್ ಸುರೇಶ್ ಬಿಚ್ಚಿಟ್ಟ ಅಸಲಿ ಸತ್ಯ. ಈ ಮಧ್ಯೆ ತ್ರಿವಿಕ್ರಮ್ ಭವ್ಯ ಅವರ ಬಾಂಧವ್ಯಕ್ಕೆ ಮೋಕ್ಷಿತಾ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಭವ್ಯ ಅವರನ್ನು ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳುವುದಕ್ಕೆ ಮೋಕ್ಷಿತಾ ಅವರು ಈ ರೀತಿ ಕಾರಣ ನೀಡಿದ್ದಾರೆ. ಮನೆಯಲ್ಲಿ ಭವ್ಯ ಎಲ್ಲರ ಜೊತೆಗೆ ಮಿಂಗಲ್ ಆಗಲ್ಲ, ಇನ್ನೂ ಸ್ವಲ್ಪ ತ್ರಿವಿಕ್ರಮ್ ಮೇಲೆ ಡಿಫರೆಂಟ್ ಆಗ್ತಿರೋ ರೂಡ್ ಆಗಿ ಮಾತಾಡೋದು ಇದೆ ಎಂದಿದ್ದಾರೆ. ಮೋಕ್ಷಿತಾ ಅವರ ರೀಸನ್ಗೆ ಕೆರಳಿದ ಭವ್ಯ ಖಡಕ್ ಉತ್ತರ ನೀಡಿದ್ದಾರೆ. ಬಿಗ್ ಬಾಸ್ನಲ್ಲಿ ಮನೆಯಲ್ಲಿ ನಾನು ಹೋಗಿ ನನ್ನ ಕಷ್ಟ ಸುಖಗಳನ್ನು ಎಲ್ಲರ ಜೊತೆಗೆ ಮಾತಾಡೋಕ್ಕೆ ಆಗಲ್ಲ. ಹೌದು, ನಾನು ಕಂಫರ್ಟಬಲ್ ವಿತ್ ತ್ರಿವಿಕ್ರಮ್ ಆದ ತಕ್ಷಣ ನನ್ನ ಆಟವನ್ನೆಲ್ಲ ತ್ರಿವಿಕ್ರಮ್ ಆಡುತ್ತಿಲ್ಲ. ಈ ಮನೆಯಲ್ಲಿ ನಾನು ಸಂಬಂಧಗಳನ್ನು ಬೆಳೆಸೋಕೆ ಬಂದಿಲ್ಲ. ನನ್ನ ಬಗ್ಗೆ ನನಗೆ ಪ್ರೌಡ್ ಫೀಲ್ ಇದೆ. ಯಾರಿಂದಲೂ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗೋ ಅವಶ್ಯಕತೆ ನನಗಿಲ್ಲ ಎಂದಿದ್ದಾರೆ ಭವ್ಯ. ಅವರ ಈ ಮಾತು ತ್ರಿವಿಕ್ರಮ್ ಅವರ ಮುಖ ಸೆಪ್ಪಗಾಗುವಂತೆ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಆಚೆ ಬರುತ್ತಿದ್ದಂತೆ ಗೋಲ್ಡ್ ಸುರೇಶ್ ಹೇಳಿದ್ದೇನು? ದಿನಕ್ಕೊಂದು ಹೊಸ ಟ್ವಿಸ್ಟ್ ಪಡೆದುಕೊಳ್ತಿದೆ ಬಿಗ್ ಬಾಸ್. ವೈಯಕ್ತಿಕ ಕಾರಣದಿಂದ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ರ ಸುರೇಶ್. ಕನ್ನಡದ ಬಿಗ್ ಬಾಸ್ ಸೀಸನ್ 11ರಲ್ಲಿ ದಿನಕ್ಕೊಂದು ತಿರುವು ಊಹಿಸಲಾಗದ ಟ್ವಿಸ್ಟ್ ಪಡೆದುಕೊಂಡು ಮುಂದೆ ಹೋಗುತ್ತಿದೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ 10 ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ. ಕಳೆದ ಸಂಚಿಕೆಯಲ್ಲಿ ವೈಯಕ್ತಿಕ ಕಾರಣದಿಂದ ಬಿಗ್ ಬಾಸ್ ಮನೆಯಿಂದ ಗೋಲ್ಡ್ ಸುರೇಶ್ ಆಚೆ ಬಂದಿದ್ದಾರೆ. ಬಿಗ್ ಬಾಸ್ ಮನೆಯ ವಿಲನ್ ಮಂಜು ಡೈಲಾಗ್ ತ್ರಿವಿಕ್ರಮ್ಗೆ ಗುರಾಯಿಸಿದ ಧನ್ರಾಜ್. ಬಿಗ್ ಬಾಸ್ ಮನೆಯಿಂದ ಆಚೆ ಬರುತ್ತಿದ್ದಂತೆ ಗೋಲ್ಡ್ ಸುರೇಶ್ ನ್ಯೂಸ್ ಫಸ್ಟ್ ಸಂದರ್ಶನದಲ್ಲಿ ಭಾಗವಾಗಿದ್ದರು. ಈ ವೇಳೆ ಬಿಗ್ ಬಾಸ್ ಮನೆಯಲ್ಲಿ ನಡೆಯುವ ಸಾಕಷ್ಟು ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಅದರಲ್ಲೂ ಭವ್ಯಗೌಡ ಹಾಗೂ ತ್ರಿವಿಕ್ರಮ್ ಬಗ್ಗೆ ಕೆಲವೊಂದು ಅಚ್ಚರಿ ವಿಚಾರಗಳ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ಶುರುವಾದಾಗ ದಿನದಿಂದ ಇಲ್ಲಿಯವರೆಗೂ ಭವ್ಯಗೌಡ ಹಾಗೂ ತ್ರಿವಿಕ್ರಮ್ ಸ್ನೇಹಿತರಾಗಿದ್ದಾರೆ. ಏನೇ ನಿರ್ಧಾರ ತೆಗೆದುಕೊಳ್ಳಬೇಕಾದರೂ ತ್ರಿವಿಕ್ರಮ್ಗೆ ಭವ್ಯ ಕೇಳುತ್ತಿದ್ದಾರೆ. ಈ ವಿಚಾರದಲ್ಲಿ ಎಲ್ಲ ವೀಕ್ಷಕರಿಗೂ ಗೊತ್ತಿದೆ. ಆದರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಅವರನ್ನು ನಿಜಕ್ಕೂ ಕಂಟ್ರೋಲ್ ಮಾಡ್ತಿರೋದು ಯಾರು ಅಂತ ಗೊತ್ತಾ? ಗೋಲ್ಡ್ ಸುರೇಶ್ ಹೇಳಿದ್ದಾರೆ. ಈ ಬಗ್ಗೆ ನ್ಯೂಸ್ ಫಸ್ಟ್ ನ್ಯೂಸ್ನೊಂದಿಗೆ ಮಾತಾಡಿದ ಅವರು, ನನಗೆ ಅನಿಸ್ತಿದೆ ಭವ್ಯಗೌಡ ತ್ರಿವಿಕ್ರಮ್ ಅವರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ. ನಾನೇ ಖುದ್ದು ತ್ರಿವಿಕ್ರಮ್ಗೆ ವಿಚಾರವನ್ನು ಹೇಳಿದ್ದೇನೆ. ಮುಂಚೆ ಇದ್ದ ಹಾಗೆ ಈಗ ಆಗಿಲ್ಲ, ಎಲ್ಲೋ ಕಳೆದು ಹೋಗಿದ್ದಾರೆ ಅಂತ